ಮೋದಿ ಹೇಳ್ತಾರೆ, ಮೋದಿ ನಮಗೆ ದೇವರು ಅಂತ ಹೇಳುವಂಥ ಒಂದು ಮಟ್ಟಕ್ಕೆ ಈ ದೇಶದ ಒಂದು ಉತ್ತಮ ಸ್ಥಿತಿಗೆ ತೆಗೆದುಕೊಳ್ಳುವಂಥ ಒಂದು ಮಹತ್ ಕಾರ್ಯ ನಮ್ಮ ನರೇಂದ್ರ ಮೋದಿಯವರಿಂದ ಆಗಿದೆ. ಅವ್ರ ಜೊತೆಗೆ ನಮ್ಮದೇ ರಾಜ್ಯದ ದಕ್ಷಿಣ ಭಾರತದಿಂದ ಮೊಟ್ಟ ಮೊದಲ ಪ್ರಧಾನಿಯಾಗಿ ಆಯ್ಕೆಯಾದಂತಹ ಪೂಜನೀಯ ಹಿರಿಯರಂತಹ ದೇವೇಗೌಡ ಸರ್ ಅವರು, ಮತ್ತೆ ಮತ್ತೊಬ್ಬ ಹಿರಿಯರು, ಮತ್ತೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಂತಹ ನಮ್ಮ HD ಕುಮಾರಸ್ವಾಮಿ ಅವರು, ಮತ್ತೆ ನಮ್ಮ ವಿಜೇಂದ್ರ ಅವರು, ಈ ಸಮ್ಮಿಶ್ರಣ ಹೇಗಿದೆ ಅಂತ ಹೇಳಿದ್ರೆ ತಾವೆಲ್ಲರೂ ಗಮನಿಸಿದ್ರಿ. ಕಳೆದ ಬಾರಿಯ ಚುನಾವಣೆಯಲ್ಲಿ ಇಟ್ ವಾಸ್ ಎ ಅಲಿಯನ್ಸ್ ಆಫ್ ಕಾಂಗ್ರೆಸ್ ಅಂಡ್ JDS. ಲಾಸ್ಟ್ ಟೈಮ್ ಇಟ್ ವಾಸ್. ಆ ಸಂದರ್ಭದಲ್ಲಿ ಏನಾಯಿತು, ಸುಮಾರು 27 ಸ್ಥಾನಗಳನ್ನು ಕರ್ನಾಟಕದ ಜನತೆ ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಆ ಅಲಿಯನ್ಸ್ ಸರಿ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಬಟ್ ದಿಸ್ ಟೈಮ್, ಈ ಸಾರಿ ಏನಾಗಿದೆ, ದಿಸ್ ಈಸ್ ದ ರೈಟ್ ಚಾಯ್ಸ್. ದಿಸ್ ಇಸ್ ದ ರೈಟ್ ಚಾಯ್ಸ್. ಇಡೀ ಒಂದು ಕುಮಾರಸ್ವಾಮಿ ಅವರು, ಮಾನ್ಯ ದೇವೇಗೌಡರು, ಮತ್ತೆ ನಮ್ಮ ಏನು ಪೂಜನೀಯ ನಮ್ಮ ನರೇಂದ್ರ ಮೋದಿ ಅವರು, ಇಲ್ಲಿನ ನಮ್ಮ BS ಯಡಿಯೂರಪ್ಪರವರು, ವಿಜೇಂದ್ರ ಎಲ್ಲರೂ ಕೂಡ ಸೇರಿ ಇಲ್ಲಿ BJP ಮತ್ತು JDS ಅನ್ನ ಇದು ಮಾಡಿದ್ದಾರೆ. ಲಾಸ್ಟ್ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ಜನ ಒಂದು ರೀತಿಯ ವಿರುದ್ಧ ತೀರ್ಮಾನವನ್ನು ಕೊಟ್ಟರು. ಏನಂದ್ರೆ ಜಸ್ಟ್ ವಿ ಆರ್ ನಾಟ್ ರೆಡಿ ಟು ಗೋ ವಿತ್ ಅಲಿಯನ್ಸ್ ಆಫ್ ಕಾಂಗ್ರೆಸ್ ಅಂಡ್ JDS ಅಂತ. ಬಟ್ ಈ ಸಾರಿ ಏನಾಗಿದೆ, ಲಾಸ್ಟ್ ಟೈಮ್ ಜನ ಏನನ್ನ ಬಯಸಿದ್ರು ಆ ಬಯಸಿದಂತಹ ಭಾಗ್ಯವನ್ನ ಈ ಸಾರಿ ನಮ್ಮ ಕುಮಾರಸ್ವಾಮಿ ಅವರು ಮತ್ತೆ ನಮ್ಮ BS ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ನನಗೆ ಒಂದು ನಂಬಿಕೆ ಇದೆ, ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಕೂಡ ಗೆಲ್ಲುವಂತಹ ಸಾಮರ್ಥ್ಯ ಈ ಅಲಿಯನ್ಸ್ ಇದೆ ಅಂತ ಹೇಳ್ತಾರೆ. ಅತಿಶಯೋಕ್ತಿ ಅನ್ಬೋದು ನೀವು. ಖಂಡಿತವಾಗಿ 90% ಜನ ಹೇಳ್ತಾರೆ, ನೀವು ಯಾವುದೇ ಮಾಧ್ಯಮವನ್ನು ಗಮನಿಸಿ ಒಂದೇ ಮಾತು ಬರುತ್ತೆ, ಅದು ಮೋದಿ 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 ಅನ್ನುವಂತಹ ಒಂದು ಶಕ್ತಿ ಇದೆ. ಅದರಲ್ಲಿ ಒಂದು ಶಕ್ತಿ ಇದೆ. ಯಾವ ರೀತಿ ಮೋದಿಯವರು ವಿಶ್ವ ನಾಯಕ ಆಗ್ತಾ ಇದ್ದಾರೋ ಅದೇ ರೀತಿ ನಮ್ಮ ಭಾರತ ದೇಶ ವಿಶ್ವಗುರು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವು ಅಂಶಗಳನ್ನ ನಾವು ಖಂಡಿತವಾಗಿ ಹೇಳ್ಬೋದು ನನ್ನ ಬಂಧುಗಳೇ. ಯಾಕೆ ಮೋದಿ ಅಂತ ಕೇಳ್ತಾರೆ. ಆ ಮೋದಿ ಯಾಕೆ ಬೇಕು ಅನ್ನೋದಕ್ಕೆ ನಾವು 101 ಕಾಸಸ್ ಅನ್ನು ಕೊಡ್ತೀವಿ, ನಾವು 101 ಕಾರಣ ಕೊಡ್ತೇವೆ. ನಾವು ಹೇಳ್ತೇವೆ ಆರ್ಟಿಕಲ್ 370 ಕ್ಯಾನ್ಸಲ್ ಮಾಡಿದ್ದು ಯಾರು ಕೂಡ ಕನಸಲ್ಲೂ ಕೂಡ ಊಹಿಸ್ಕೊಂಡಿರಲಿಲ್ಲ ಈ ರೀತಿ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು. ಎಂತ ಅಸಂಬದ್ಧ ಕಾನೂನು ಅದು. ಆ ರೀತಿ ಇದನ್ನು ಮಾಡಿಕೊಟ್ರವರು. ರಾಮ ಮಂದಿರ ನಿರ್ಮಾಣ ಆಗ್ಬೋದು, 496 ವರ್ಷಗಳ ಇತಿಹಾಸ ಇರುವಂತಹ ಅಷ್ಟು ದೊಡ್ಡ ಸಮಸ್ಯೆಯನ್ನ ಇಷ್ಟು ಬೇಗ ಪರಿಹಾರ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಹಾಗೇನೆ ಇತ್ತೀಚೆಗೆ ನಮ್ಮ ಮೋದಿಯವರು ಏನು ತಮ್ಮ ಪ್ರಣಾಳಿಕೆ ಕೊಟ್ಟಿದ್ದಾರಲ್ಲ, ದಯವಿಟ್ಟು ಪ್ರಣಾಳಿಕೆಯನ್ನು ನಾವೆಲ್ಲರೂ ಕೂಡ ಒಂದು ಸಾರಿ ಗಮನಿಸಬೇಕಾಗುತ್ತೆ ನನ್ನ ಬಂಧುಗಳೇ. ಮಾಧ್ಯಮ ಮಿತ್ರರು ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ, ಯಾವುದೇ ಒಂದೇ ಒಂದು ಸ್ಕೀಮನ್ನು ಕೂಡ ಇದು ಅಸಂಬದ್ಧ, ಅಸಂಗತ, ಈ ಸೊಸೈಟಿಗೆ, ಈ ಸಮಾಜಕ್ಕೆ ಒಪ್ಪಿಕೊಳ್ಳುವಂತ ಆಗೋದಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿಲ್ಲ. ಅಷ್ಟು ಚೆನ್ನಾಗಿ ಇದು ಮಾಡಿದೆ. ಒಂದೇ ಒಂದನ್ನು ಕಾಣ್ತೇವೆ, ಈ ದೇಶದ ಭವಿಷ್ಯ ಆ BJP ಕೊಟ್ಟಿರುವ ಪ್ರಧಾನಮಂತ್ರಿ ಮೋದಿಯವರು ಕೊಟ್ಟಿರುವಂತಹ ಪ್ರಣಾಳಿಕೆ ನಾವು ಕಾಣ್ತೇವೆ. ನಾವು ಮಾತಾಡಬಾರ್ದೇನೋ, ನಾವು ಹೇಳ್ತೇವೆ ಪ್ರತಿಯೊಂದಕ್ಕೂ ಫ್ರೀ ಬೀಸ್ ಅಂತ ಬಂದ್ಬಿಟ್ಟಿದೆ, ನಾವೇನೂ ಮಾಡೋಕ್ಕಾಗೋದಿಲ್ಲ. ಒಂದು ದಯವಿಟ್ಟು ಗಮನಿಸಬೇಕು ತಾವು, ತಮಿಳುನಾಡಿನ ಆರ್ಥಿಕ ಸ್ಥಿತಿ ಏನಾಗಿದೆ, ಕೇರಳದ ಆರ್ಥಿಕ ಸ್ಥಿತಿ ಏನಾಗಿದೆ, ಮತ್ತೆ ನಮ್ಮ ಆಂಧ್ರದ ಆರ್ಥಿಕ ಸ್ಥಿತಿಗಳೇನಾಗಿದೆ ಅಂತ ತುಂಬ ಖುಷಿಯಾಗಿ ಹೇಳ್ತಾ ಇದ್ವಿ ನಾವು. ಏನಂತ ಹೇಳಿದ್ರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಅಂತ. ನಾನು ಅತ್ಯಂತ ವಿನಮ್ರವಾಗಿ ಒಂದು ವಿಷಯವನ್ನು ಹೇಳ್ತೇವೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಬಜೆಟ್ ಅಲ್ಲಿ 1 ವರ್ಷಕ್ಕೆ ಈಗ ಮಂಡಿಸಿರುವಂತಹ ಬಜೆಟ್ ಅಲ್ಲಿ 1,05,000 ಕೋಟಿ ಸಾಲದ ಕೊರತೆ ಬಜೆಟ್ ತೋರಿಸಿದ್ರಿ ಮಹಾನುಭಾವರೇ. ನೀವು ಅಕಸ್ಮಾತ್ ಏನಾದರೂ ಹಪ್ಪಿತಪ್ಪಿ ಇದೇ ರೀತಿಯ ಬಜೆಟ್ ಅನ್ನ ತಾವೊಂದು ಏನಾದರೂ ಒಂದು 5-6 ವರ್ಷ ಮಂಡಿಸಿಬಿಟ್ರೆ ಈ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಬೇಕಾಗುತ್ತೆ ಅಂತ ತಾವು ಗಮನಿಸಿ ದಯವಿಟ್ಟು. ಜಸ್ಟ್ ಐ ಆಮ್ ರಿಪೀಟಿಂಗ್, 1,05,000 ಕೋಟಿ 1 ವರ್ಷಕ್ಕೆ. ಏನು ಅಡಮಾನ ಇಡ್ತೀವಿ ಸ್ವಾಮಿ ನಾವು? ವಿಧಾನಸೌಧ ಮಾರಾಕ್ತೀರಾ, ಹೈಕೋರ್ಟ್ ಮಾರಾಕ್ತೀರಾ, ಕಬ್ಬನ್ ಪಾರ್ಕ್ ಮಾರಾಕ್ತೀರಾ, MS ಬಿಲ್ಡಿಂಗ್ ಮಾರಾಕ್ತೀರಾ? ದಯವಿಟ್ಟು ಯೋಚನೆ ಮಾಡಬೇಕಾಗುತ್ತೆ ನನ್ನ ಬಂಧುಗಳೇ. ಈ ದೇಶದ ಜನ, ಎಲ್ಲ ಧರ್ಮದ ಜನ ಎಲ್ಲರೂ ಕೂಡ ಶಾಂತಿಯಿಂದ ಬದುಕಬೇಕು ಅಂತ ಹೇಳ್ತೇವೆ ನಾವು. ಅದಕ್ಕೆ ಮೋದಿಯವರು ಬಹಳ ದೊಡ್ಡ ವಾಕ್ಯವನ್ನು ಕೊಟ್ಟಿದ್ದಾರೆ ನಮಗೂ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿಗಳು ಬೇರೆ ರೀತಿ ಹೋಗ್ತಾ ಇದೆ. ನಾನು ದಯವಿಟ್ಟು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ನಮ್ಮೆಲ್ಲರಲ್ಲೂ ಕೂಡ, ದಯವಿಟ್ಟು ಈಗ ಇರುವಂತಹ ಸರ್ಕಾರ ನಡ್ಕೊಳ್ತುವಂತಹ ರೀತಿ, ಆ ಸರ್ಕಾರದ ಪ್ರಣಾಳಿಕೆ ಮತ್ತು ಏನಿದೆ ಅಂತ ನಾವು ಒಂದ್ಸಾರಿ ಯೋಚನೆ ಮಾಡಬೇಕಾಗುತ್ತೆ. ಖಂಡಿತವಾಗಿ ಬೇಜಾರಾಗುತ್ತೆ ನೋಡಿ. ಆಂಧ್ರ ನಮಗಿಂತ ಚಿಕ್ಕ ರಾಷ್ಟ್ರ, 5,80,000 ಕೋಟಿ ಸಾಲ ತೋರಿಸಿದ್ದಾರೆ. ಹೇಳ್ತಾ ಇದ್ರು, ಐ ಆಮ್ ನಾಟ್ ಸಪೋಸ್ ಟು ಟೆಲ್ ಬಿಫೋರ್ ದ ಮೀಡಿಯಾ. ಒಂದು ಪರಿಸ್ಥಿತಿ ಬಂದಿತ್ತು, 5ನೇ ತಾರೀಕು ಸಂಬಳ ಕೊಡ್ತೇವೆ, 15ನೇ ತಾರೀಕು ಸಂಬಳ ಕೊಡ್ತೇವೆ, 30ನೇ ತಾರೀಕು ಸಂಬಳ ಕೊಡ್ತೇವೆ, ತಗೊಳ್ಳಿ ಅಂತ ಹೇಳಿದ್ರು ಲಾಸ್ಟ್ 1 year ಬ್ಯಾಕ್ ಜಗನ್ ಅವರು. ಯಾಕೆ ಅಂತ ಹೇಳಿದ್ರೆ, ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಆರ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಟ್ ಡೆಪಾಸಿಟ್ ಬಜೆಟ್. ನಾವು ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ನಮಗೆ ಕಣ್ಣು ಮುಂದೆ ಕಾಣೋದು ಒಂದೇ ಒಂದು ಕಾಣಿಸುತ್ತೆ, ಈ ದೇಶ ಉಳಿಬೇಕು, ದೇಶದ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಹಾಗಂತ ಹೇಳಿ ನಮ್ಮ ದೇಶದ್ದೇನು ಸಾಲ ಇಲ್ವಂದ್ರೆ ಖಂಡಿತವಾಗಿ ಇದೆ ನನ್ನ ಬಂಧುಗಳ, ನಾನು ಇಲ್ಲ ಅಂತ ಹೇಳೋಕ್ಕೋಗೋದಿಲ್ಲ. ಆದರೆ ಕೆಲವು ರಾಜ್ಯಗಳು ಮಾಡ್ತಾ ಇರುವಂತಹ ಈ ತಪ್ಪುಗಳಿಂದ ಏನಾಗುತ್ತೆ, ಆ ಆರ್ಥಿಕ ಹೊರೆ ಏನಾಗುತ್ತೆ ನಮ್ಮ ದೇಶಕ್ಕೂ ತಟ್ಟುತ್ತೆ, ನಮ್ಮ ರಾಜ್ಯಕ್ಕೂ ತಟ್ಟುತ್ತೆ, ಪ್ರತಿಯೊಂದಕ್ಕೂ ತಟ್ಟುತ್ತೆ.
ನಾನು ಅದನ್ನೇ ಹೇಳಿದ್ದು, ದಯವಿಟ್ಟು ಒಂದು ಸಾರಿ ಯೋಚನೆ ಮಾಡಿ, ಎಲ್ಲಿ ತನಕ ನೀವು ಪ್ರತಿ ವರ್ಷ ಈ ರೀತಿ ಸಾಲ ಮಾಡ್ಕೊಂಡು ಹೋಗ್ತೀರಿ ನನ್ನ ಬಂಧುಗಳು. ತಮಗೆ ಮಾಹಿತಿ ಇದೆ, ಬೆಂಗಳೂರಲ್ಲಿ ಮಾತ್ರ ಬಿಡಿಎ ಆಸ್ತಿಗಳು ಎಷ್ಟು ಅಡಮಾನ ಆಗಿದೆ ಅಂತ ತಮಗೆ ಗೊತ್ತಿದೆ. BBMPಯಲ್ಲಿ ಎಷ್ಟು ಯಾವ ರೀತಿಯ ಅರಾಜಕತೆ ಇದೆ ಅಂತ ಗೊತ್ತಿದೆ. ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಇತ್ತೀಚೆಗೆ, ಈ ಸರ್ಕಾರ ಬಂದ ಮೇಲೆ ಬೆಂಗಳೂರಲ್ಲಿರುವಂತಹ ಪ್ರತಿ ಬಿಲ್ಡರ್ ಕಡೆಯಿಂದ ಸ್ಕ್ವಯರ್ ಫೂಟ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಇನ್ನೇನೋ ಮನೆ ನಮ್ಮ ಮಾನ್ಯ ಸಂಸದರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರು. ನಾನು ಕೇಳಿದೆ ಎಷ್ಟಕ್ಕೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ, ಮೊದಲು 150 ರೂಪಾಯಿ ಫಿಕ್ಸ್ ಮಾಡಿದ್ರು, ಆಮೇಲೆ ಆಂಧ್ರದವರು ಎಲ್ಲ ಬಿಲ್ಡರ್ಸ್ ಬಂದ್ಬಿಟ್ಟು ಏನೋ ಒಂದು ಸ್ವಲ್ಪ ಡೆಲ್ಲಿ ಕಡೆಯಿಂದ ಒಂದು ಸುದ್ದಿ ಮುಟ್ಟಿಸಿ, ಇಲ್ಲ 150 ರೂಪಾಯಿ ಅಂತ ಹೇಳಿದ್ರೆ ನಾವು ಉಳ್ಕೊಳ್ಳೋಕೆ ಆಗೋದಿಲ್ಲ, ನಾವು ಕೆಲಸ ಮಾಡೋಕೆ ಆಗೋದಿಲ್ಲ ಅಂದಾಗ ನಾವು ಇಟ್ ಹ್ಯಾಸ್ ಕಮ್ ಟು 100 ರೂಪೀಸ್ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ದ ಕಾಸ್ಟ್ ಫಿಕ್ಸ್ಡ್ ಬೈ ದಿಸ್ ಗೌರ್ಮೆಂಟ್ ಇನ್ ಬ್ಯಾಂಗ್ಳೂರ್ ಫ್ರಮ್ ದ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ. ನಾವು ಯೋಚನೆ ಮಾಡಬೇಕು, ಎಷ್ಟು ಲಕ್ಷ ಕೋಟಿ ಸಂಪಾದನೆ ಮಾಡ್ತೀರಿ ಸ್ವಾಮಿನೇ? ಇಲ್ಲಿ ಸಂಪಾದನೆ ಮಾಡ್ತಂತಹ ದುಡ್ಡನ್ನು ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಹಂಚ್ಕೊಂಡು ಹೋಗ್ತೀರಾ ನೀವು? ದಯವಿಟ್ಟು ಸತ್ಯ ಇದೆ ನಾವು ಮಾತಾಡ್ತಾ ಇರೋದ್ರಲ್ಲಿ, ನಾವು ದಯವಿಟ್ಟು ಇದನ್ನು ಪರಿಗಣಿಸಬೇಕು ಅಂತ ಹೇಳ್ತೇವೆ. ಹಾಗೇನೆ ಈಗ ಬಂದಿರುವಂತಹ ಸಂದರ್ಭ ಏನಿದೆ, ನಮ್ಮ ಮಾನ್ಯ ಮಲ್ಲೇಶ್ ಬಾಬುರವರು ಈಗಾಗಲೇ 2 ಸಾರಿ ಸೋತಿದ್ದಾರೆ. ಒಂದು ಸಾರಿ ಎಲ್ಲೋ ಒಂದು ಕಡೆ ಜನರ ತೀರ್ಮಾನಕ್ಕೆ ಸೋತರು, ಆದರೆ ಮೊನ್ನೆ ನಡೆದಿರುವಂತಹ ಚುನಾವಣೆಯಲ್ಲಿ ನಾವು ಅದನ್ನು ಸೋಲು ಅಂತ ಒಪ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ನಮ್ಮ ಮಲ್ಲೇಶ್ ಬಾಬು ಅವರು ಎಲ್ಲರೂ ಒಂದೇ ಮಾತು ಹೇಳ್ತಾರೆ, ಮನುಷ್ಯನೇ ಪಾಪ ಅಮಾಯಕರಿ, ಏನು ಗೊತ್ತಿಲ್ಲ ರೀ. ಖಂಡಿತವಾಗಿ ಹೇಳ್ತೇವೆ, ಎಲೆಕ್ಷನ್ ಬಗ್ಗೆ ತಂತ್ರಗಳಾಗಲಿ ಕುತಂತ್ರಗಳಾಗಲಿ ಗೊತ್ತಿಲ್ಲ. ಈಗಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅಕಸ್ಮಾತ್ ಮಲ್ಲೇಶ್ ಬಾಬು ಅವರಿಗೆ ಏನಾದರೂ ತಂತ್ರನೋ ಕುತಂತ್ರ ನನಗೆ ಗೊತ್ತಿದ್ರೆ, ಮೊನ್ನೆ ಕಳೆದ ಬಂಗಾರಪೇಟೆ ಚುನಾವಣೆಯಲ್ಲಿ 4500 ಮತಗಳಿಂದ ಅವರು ಸೋಲುವಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಈ ಡಸಂಟ್ ಆಫ್ ದ ಪಾಲಿಟಿಕ್ಸ್ ಅಂತ ಅನ್ಸುತ್ತೆ. ಅಷ್ಟು ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ, ಐ ಡೋಂಟ್ ನೋ ವೆದರ್ ಯು ಪೀಪಲ್ ಆರ್ ಅಕ್ಸೆಪ್ಟ್ ಆರ್ ನಾಟ್, ಲೋಕಲ್ ಅಂತ ಒಂದು ಮಾತು ಬರ್ತಾ ಇದೆ. ಯಾಕೆ ನಾವು ಸ್ಥಳೀಯರನ್ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಕಷ್ಟಕ್ಕೋ ಸುಖಕ್ಕೋ ಏನಾದರೂ ಒಂದು ಇದಕ್ಕೆ ನಮಗೆ ಸಿಗ್ತಾರೆ ಅಂತ ಹೇಳ್ಬಿಟ್ಟು. ನಮಗೆ ಒಬ್ಬ ನಾಯಕ ಬೇಕಾಗಿರೋದೇ ಇಟ್ ಈಸ್ ಫಾರ್ ಅವರ್ ಪ್ರಾಬ್ಲಮ್ಸ್. ನಮ್ಮ ಸುಖಕ್ಕೆ ಬಂದಿಲ್ಲ ಅಂದರೆ ಪರವಾಗಿಲ್ಲ, ನೀವು ನಮ್ಮ ಕಷ್ಟಕ್ಕೆ ನಿಮ್ಮ ಸ್ಪಂದನೆ ಬೇಕಾಗುತ್ತೆ. ನಾವು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ. ನಾವು KGF ಅಲ್ಲೇ ನಾವು ಅನುಭವಿಸಿದ್ದೇವೆ. ಸುಮಾರು 5 ಜನ ಮಕ್ಕಳು ಸತ್ತಾಗ, 6 ಜನ ಮಕ್ಕಳು ಸತ್ತಾಗ, ಇಲ್ಲೇನೋ ಶಾಸಕರಿಲ್ಲ, MP ಗಳಿಲ್ಲ ಅಂತ ಹೇಳ್ಬಿಟ್ಟು ನಾವು ಅನುಭವಿಸ್ಕೊಂಡು ಬಂದಿದ್ದೇವೆ. ಅದಕ್ಕೆ ಹೇಳ್ತೇವೆ, ಯಾವುದೋ ಒಂದು ಭಗವಂತನ ಕೃಪೆ ಈ ಸಾರಿ ಮಲ್ಲೇಶ್ ಬಾಬುರ ಮೇಲೆ ಇದೆ. ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರೆ ಮಲ್ಲೇಶ್ ಬಾಬು ಅವರು ಈ ಏನು ನೆಕ್ಸ್ಟ್ ಮೋದಿ ಗೌರ್ಮೆಂಟ್ ಫಾರ್ಮ್ ಆಗ್ತಾ ಇದೆ, 100% ಅಲ್ಲ, ಇದು 100ಗೆ 1000%. ದ ನೆಕ್ಸ್ಟ್ ಗೌರ್ಮೆಂಟ್ ಈಸ್ ಮೋದಿಸ್ ಗೌರ್ಮೆಂಟ್ ವಿತ್ ಫುಲ್ ಅಪ್ ಮೆಜಾರಿಟಿ, 2/3 ಮೆಜಾರಿಟಿಯಲ್ಲಿ ಬರ್ತಾ ಇದೆ ಅಂತ ಮಾತನ್ನು ಹೇಳ್ತಾ, ಖಂಡಿತವಾಗಿ ಕೂಡ ನಾವೆಲ್ಲರೂ ಕೂಡ ಲೆಟ್ ಇಸ್ ಬಿ ಪಾಸಿಟಿವ್ ಟುವರ್ಡ್ಸ್ ದ ಪ್ರೆಸೆಂಟ್ ಗೌರ್ಮೆಂಟ್ ಅಂಡ್ ಲೆಟ್ ಇಸ್ ಸಪೋರ್ಟ್ ನಮ್ಮ ಮಲ್ಲೇಶ್ ಬಾಬು ಅವರು ಏನಿದ್ದಾರೆ ಅವರಿಗೆ ಭಗವಂತನ ಕೃಪೆ ಸಿಗಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ